ಟೋಟಲ್ ಸರ್ಕ್ಯುಲೇಷನ್ 500 ಮತ್ತು 1000 ಮುಖಬೆಲೆಯ ನೋಟುಗಳು ಏನಿತ್ತು, ಟೋಟಲ್ ಸರ್ಕ್ಯುಲೇಷನಲ್ಲಿ ಇದ್ದಿದ್ದು 14.5 ಲಕ್ಷ ಕೋಟಿ. 14.5 ಲಕ್ಷ ಕೋಟಿ ಇವಾಗ ಆಲ್ಮೋಸ್ಟ್ 13.5 ಲಕ್ಷ ಕೋಟಿ ಆಲ್ರೆಡಿ ನಮ್ಮ ಬ್ಯಾಂಕ್ಗಳಿಗೆ ಬಂದುಬಿಟ್ಟಿದೆ. ನೀವು ಈ ರೀತಿ ವಿಘ್ನಗಳು ಹೇಳಿದ್ರಲ್ಲ, ಎಷ್ಟಾಗಿರ್ಬೋದು ಅಪ್ರಾಕ್ಸಿಮೇಟ್ ಅಂತ ತೊಗೊಂಡ್ರೆ ನಾಟ್ ಈವನ್ 0.01%. ನೀವೆಲ್ಲ ನ್ಯೂಸ್ ಪೇಪರ್ನ ನೀವು ರಿಪೋರ್ಟ್ ಮಾಡಿದ್ದೀರಿ, ಎಲ್ಲರೂ ರಿಪೋರ್ಟ್ ಮಾಡಿದ್ದಾರೆ. ಎಲ್ಲೇ ಯಾವುದೇ ಒಂದು ಸಿಸ್ಟಮನ್ನು ನಾವು ತಂದಾಗ, ಯಾವುದೇ ಒಂದು ನಿಯಮಗಳನ್ನು ತಂದಾಗ ಅದನ್ನು ಬ್ರೇಕ್ ಮಾಡುವಂಥ ಜನ ನಾವು ಬ್ಲ್ಯಾಕ್ ಶಿಪ್ ಅಂತ ಕರಿತೀವಿ ಅವ್ರಿಗೆ. ಅದು ಎಲ್ಲ ಕಡೆ ಇರ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ನಿಮಗೆ ನೋಡಿದ್ದೀರಾ, ನೀವೇ ರಿಪೋರ್ಟ್ ಮಾಡಿದ್ದೀರಾ, ಎಲ್ಲಿ ಯಾರು ಆ ರೀತಿ ಮಾಡಿದಾರೋ ತಕ್ಷಣ ಅವರಿಗೆ ನಾವು ಸಸ್ಪೆಂಡ್ ಮಾಡಿ ಕ್ರಮ ತಗೊಂಡಿದ್ದೀವಿ. CBIಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ, ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಎಲ್ಲೂ ಯಾವುದೇ ಬ್ಯಾಂಕಿನವರು ಅದಕ್ಕೆ ಒಂದು ಚೂರು ಆಸ್ಪದ ಅಂದರೆ ಹೆಚ್ಚು ಆಗದೇ ಇರೋ ಹಾಗೆ ಆಸ್ಪದ ಫಿಯರ್ ಕ್ರಿಯೇಟ್ ಮಾಡಿದ್ದೇವೆ. ಈಗ ಇದನ್ನೆಲ್ಲ ಯಾಕೆ ಮಾಡ್ತೀವಿ, ಸಸ್ಪೆನ್ಷನ್ನು, ಪೊಲೀಸ್ ರಿಪೋರ್ಟಿಂಗು, CBI ಅಂದರೆ ಪಬ್ಲಿಕಲ್ಲಿ ನ್ಯೂಸ್ ಬಂದಾಗ ಟೆಂಪ್ಟ್ ಆದವನು ಮಾಡೋಕ್ಕೆ ಕಮ್ಮಿ ಮಾಡ್ತಾನೆ. ಯಾವುದೇ ಒಂದು ಕಾನೂನನ್ನು ತಂದಾಗ, ಬದಲಾವಣೆಗಳನ್ನು ತಂದಾಗ ಅದನ್ನು ಬ್ರೇಕ್ ಮಾಡುವಂಥ ಜನ ಒಳಗಡೆನೂ ಇರ್ತಾರೆ, ಹೊರಗಡೆನೂ ಇರ್ತಾರೆ. ಬರೀ ಬ್ಯಾಂಕಿನವರು ಒಬ್ಬರ ಕಡೆಯಿಂದ ಇದಾಗಲ್ಲ, ಎರಡು ಕೈ ಸೇರಿದರೆ ಚಪ್ಪಾಳೆ. ಪಬ್ಲಿಕ್ಕು ಅದನ್ನು ಮೋಟಿವೇಟ್ ಮಾಡ್ತಾರೆ. ಕೆಲವು ಕಡೆ ನಿಮ್ಗೇನಾಗುತ್ತೆ ಗೊತ್ತಾ, ದೊಡ್ಡ ದೊಡ್ಡ ಅಕೌಂಟ್ ಇಟ್ಕೊಂಡಿರ್ತಾರೆ. ಅವರುಗಳು ನಮ್ಮದು ಇಷ್ಟು ಡೆಪಾಸಿಟ್ ಇದೆ, ನಮ್ಮ ಹತ್ರ ಇಷ್ಟು ವ್ಯವಹಾರ ನಿಮ್ಮ ಹತ್ರ ಇದೆ, ನಮಗೆ ಹೆಲ್ಪ್ ಮಾಡಿ ಅಂತ ಕೆಲವರು ಮಾಡಿರ್ತಾರೆ. ಇದು ಒಂದು ಕಡೆ ನಡೆದಿರುತ್ತೆ. ಇನ್ನೊಂದು ಕಡೆ ನಮ್ಮವರು ಅಮಿಷಕ್ಕೆ ಒಳಗಾಗಿ ಮಾಡಿರುವಂಥದ್ದು ಇದೆ. ಹಾಗಾಗಿ ಎಲ್ಲ ಬ್ಯಾಂಕ್ಗಳಲ್ಲೂ ನೀವು ನೋಡಿದ ಹಾಗೆ ನಾವು ತಕ್ಷಣ ಯಾವುದೇ ಒಂದು ತಡ ಮಾಡ್ದೇ ಕ್ರಮ ತಗೊಂಡು ಮೆಸೇಜನ್ನು ಕೊಟ್ಟಿದ್ದೀವಿ. ಆಮೇಲೆ ಕಮ್ಮಿ ಆಗ್ತಾ ಬರ್ತಾಯಿದೆ, ಅಲ್ಲಿ ಇಲ್ಲಿ ನಡೀತಾನೆ ಇರುತ್ತೆ. ಇದು ಯಾವುದೇ ಒಂದು ಕಾರ್ಯ ಮಾಡಿದಾಗ ಇದು ಸಹಜ. ಹಾಗಾಗಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, 0.01% ಆರ್ ಇವನ್ 0.0001% ಡಸ್ ನಾಟ್ ಮೇಕ್ ಎನಿ ಇಂಪ್ಯಾಕ್ಟ್ ಆನ್ ದ ಎಕಾನಮಿ ಆರ್ ಎನಿಥಿಂಗ್.